ಶ್ರೀ ಗುರುಭ್ಯೋ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ತಾವೆಲ್ಲರೂ ಕೂಡ 2024ರಲ್ಲಿ ನಮ್ಮ ಚಾನಲ್ನಲ್ಲಿ ಬಂದಿರತಕ್ಕಂತಹ ಎಲ್ಲ ವಿಡಿಯೋಗಳನ್ನು ಕೂಡ ನೋಡಿದ್ದೀರಿ, ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ತಮ್ಮೆಲ್ಲ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ದಿವಸ 2025ರಲ್ಲಿ ಗ್ರಹಗಳು ಸಂಚರಿಸಿದಾಗ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದೇ ರೀತಿ ಪ್ರಧಾನಪಟ್ಟು ಗ್ರಹಗಳ ಸಂಚಾರ ಇರುವಂಥದ್ದು ಮಾರ್ಚ್ 29ನೇ ತಾರೀಕು ಶನಿಯು ಮೀನರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಅದೇ ರೀತಿಯಾಗಿ ಮೇ 15ನೇ ತಾರೀಕು ಗುರುವು ವೃಷಭ ರಾಶಿಯಿಂದ ಮಿಥುನ ರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಮೇ 17ನೇ ತಾರೀಕು ರಾಹುವು ಕುಂಭರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಅದೇ ರೀತಿಯಾಗಿ ಕೇತುವು ಕೂಡ ಸಿಂಹರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಪ್ರಧಾನಪಟ್ಟಿರ್ತಕ್ಕಂಥ ಗ್ರಹಸ್ಥಿತಿಗಳು ಈ ರೀತಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟು ಬರ್ತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳೋಣ. ಕರ್ಕಾಟಕ ರಾಶಿ ಗ್ರಹಗಳ ಸಂಚಾರದಿಂದಾಗಿ ಯಾವ ರೀತಿಯಾದಂತಹ ಫಲಾಫಲಗಳು ಈ ಒಂದು ವರ್ಷದಲ್ಲಿರುತ್ತೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಪ್ರಧಾನವಾಗಿ ಗುರುವಿನ ಒಂದು ಬದಲಾವಣೆ, ಶನಿಯ ಬದಲಾವಣೆಯು ಕೂಡ ಪ್ರಧಾನವಾದಂತಹ ಪರಿಣಾಮವನ್ನು ಬೀರುತ್ತದೆ. ಅದೇ ರೀತಿಯಾಗಿ 11ನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಶುಭ ಫಲಗಳನ್ನು, ಸಾಕಷ್ಟು ರೀತಿಯಾದಂತಹ ಕೆಲಸ ಕಾರ್ಯಗಳಲ್ಲಿ ಪಟ್ಟಂತಹ ಒಂದು ಶ್ರಮದ ಪ್ರತಿಫಲವನ್ನು ಕಂಡಿರ್ತೀರಿ. ಮಾಡಿರುವಂತಹ ಕೆಲಸ ಕಾರ್ಯದಲ್ಲಿ ಶುಭವಾಗಿರ್ತಕ್ಕಂತಹ ವಾರ್ತೆಗಳನ್ನು ಕೇಳುವಂಥದ್ದು, ಗೌರವ ಸನ್ಮಾನಗಳು ಸಿಗುವಂಥದ್ದು. 11ನೇ ಸ್ಥಾನದ ಗುರು ಯಾವ ರೀತಿಯಾದಂತಹ ಷಡ್ಯಂತ್ರಗಳಾಗಿರ್ಬೋದು, ವಿರೋಧಿಗಳ ಉಪದ್ರವಗಳು ಬಂದರೂ ಕೂಡ ಎಲ್ಲವನ್ನು ಎದುರಿಸಿಕೊಂಡು ಒಂದು ಸಾಧನೆಯ ಪಥದ ಹತ್ತಿರ ನೀವು ತಲುಪ್ತಾ ಇದ್ದೀರಿ. ಅದೇ ರೀತಿಯಾಗಿ ಈ ಒಂದು ಮೇ ಮಾಸದ ನಂತರದಲ್ಲಿ ಗುರುವಿನ 12ನೇ ಸ್ಥಾನದ ಚಲನೆಯಿಂದಾಗಿ ನಿಮ್ಮ ರಾಶಿಗೆ ಉಚ್ಚಾವಕಾಶಪತಿಯಾದಂತಹ ಗುರುವು 12ನೇ ಸ್ಥಾನ ಅಂದರೆ ದ್ವಾದಶ ರಾಶಿಯಲ್ಲಿ ನಿಲ್ಲುವಂಥದ್ದು. 12ನೇ ಸ್ಥಾನವನ್ನು ಪಾಪಂ ಬೇಯಂಚ ಪತನಂ ನಿರಯೇ ವಾಮಮಂಬಕಂ ಸ್ಥಾನಭ್ರಂಶಂಚ ವೈಕಲ್ಯಂ ದ್ವಾದಶೇನ ವಿಚಿಂತಯೇತ್. 12ನೇ ಸ್ಥಾನಕ್ಕೆ ಗುರು ಬರುವಾಗ ಕೆಲವಷ್ಟು ಪಾಪಕರ್ಮಗಳಾಗಿರಬಹುದು ಅಥವಾ ದುಷ್ಟ ಕೃತ್ಯಗಳಾಗಿರಬಹುದು, ನಿಮ್ಮ ಸ್ನೇಹಿತರಿಂದ ಅಥವಾ ಸಹಚರರಿಂದಾಗಿರಬಹುದು ಅಥವಾ ನಿಮಗೆ ಬೇಕಾದವರಿಂದಾಗಿರಬಹುದು, ಕೆಲವಷ್ಟು ಒತ್ತಡಗಳ ಮುಖಾಂತರವಾಗಿ, ಕೆಲವಷ್ಟು ಅನಿವಾರ್ಯ ಕಾರಣಗಳಿಂದ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ಎಡುವಂಥ ಸಾಧ್ಯತೆಗಳಿರುತ್ತೆ. ಸಾಲ ಸೌಲಭ್ಯಗಳನ್ನು ತೆಗೆದುಕೊಡ್ಲಿಕ್ಕೆ, ಸಹಾಯಗಳನ್ನು ಮಾಡಲಿಕ್ಕೆ ಹೋಗುವಾಗ, ಜಾಮೀನನ್ನು ಕೊಡಲಿಕ್ಕೆ ಹೋಗುವಾಗ ಅಥವಾ ಯಾವುದಾದ್ರೂ ಕೆಲಸದಲ್ಲಿ ಮುಂಚೂಣಿಯಲ್ಲಿ ನಿಂತು ಉಪಕಾರಗಳನ್ನು ಮಾಡಲಿಕ್ಕೆ ಹೋಗುವಾಗ ಪ್ರತ್ಯುಪಕಾರಗಳು ಬರದೇ ಇದ್ದರೂ ಕೂಡ ಉಪದ್ರವಾದಿಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಬಹಳ ಸೂಕ್ಷ್ಮವಾಗಿ ಮುಂದುವರಿರಿ. ಅದೇ ರೀತಿಯಾಗಿ 12ನೇ ಸ್ಥಾನದಲ್ಲಿರುವಂತಹ ಗುರುವು ಶುಭಗ್ರಹರು 12ನೇ ಸ್ಥಾನದಲ್ಲಿ ನಿಲ್ಲುವಾಗ ಸೌಮ್ಯೇ ದ್ವಾದಶಗೆ ವ್ಯಯೋ ವಿತರಣ ಪ್ರಾಯೋನ ದುಷ್ಟವ್ಯಯ ಅಂತ ಹೇಳಿದರೆ, ಖರ್ಚು ವೆಚ್ಚಗಳೆಲ್ಲವೂ ಕೂಡ ದಾನ ಧರ್ಮಗಳಿಗೆ ಅಥವಾ ಪುಣ್ಯ ಕಾರ್ಯಗಳಿಗೆ, ತೀರ್ಥಕ್ಷೇತ್ರಗಳಿಗೆ ಅಥವಾ ಸಾಕಷ್ಟು ರೀತಿಯಾದಂಥ ಉಪಕಾರಗಳನ್ನು ಮಾಡುವಂತಹ ವಿಷಯದಲ್ಲಿ ಹೆಚ್ಚಿಗೆ ವ್ಯಯಗಳಾಗುತ್ತೆ, ಖರ್ಚುಗಳಾಗುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಅದೇ ರೀತಿಯಾಗಿ ದೀರ್ಘಕಾಲದಿಂದ ಅನುಭವಿಸ್ತಾ ಇರುವಂಥ ಯಾವುದಾದ್ರೂ ಅನಾರೋಗ್ಯ ಸಮಸ್ಯೆಗಳಿದ್ದರೂ ಕೂಡ ಈ ಒಂದು ಸಂದರ್ಭದಲ್ಲಿ ಕ್ಲಿಯರ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದೇ ರೀತಿಯಾಗಿ ದೇಹಪುಷ್ಟಿಗಳು ಕೂಡ ವೃದ್ಧಿಯಾಗುವಂಥದ್ದಿರುತ್ತೆ. ಲಗ್ನಸ್ಯ ಸೌಷ್ಠವಂ ಸ್ವಾಸ್ಥ್ಯಂ ಸ್ಥಿತಿಶ್ರೇಯು ಯಶಸ್ಸುಖಂ ಮಾಡುವಂಥ ಕೆಲಸ ಕಾರ್ಯದಲ್ಲಿ ಕೂಡ ಅಭಿವೃದ್ಧಿಯನ್ನು ಕಾಣುವಂಥದ್ದು. ಮನಸ್ಸಿಗೆ ಆಹ್ಲಾದಕರವಾಗಿರುವಂತಹ ಕೆಲವಷ್ಟು ನಿಮ್ಮ ಒಂದು ಪರಿಸರದಲ್ಲಿ ಅನುಕೂಲಗಳಾಗುವಂತಹ ಯೋಗವೂ ಕೂಡ ಇರುತ್ತೆ. ಅದೇ ರೀತಿಯಾಗಿ ಸಾಲ ಸೌಲಭ್ಯಗಳನ್ನು ತಗೊಂಡಿದ್ದರೆ ಕೆಲವಷ್ಟು ಉಪದ್ರವಾದಿಗಳು, ಒತ್ತಡಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ನಿಮ್ಮ ಗೌರವಕ್ಕೂ ಕೂಡ ಸಣ್ಣ ಪುಟ್ಟ ಚ್ಯುತಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಸೂಕ್ಷ್ಮವಾಗಿ ಮುಂದುವರಿರಿ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಷಯದಲ್ಲಿಯೂ ಕೂಡ ಕಲಹಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಅನಾದಿ ಕಾಲದಿಂದ ನಡೆದುಕೊಂಡು ಬಂದಿರುವಂತಹ ಕೆಲವಷ್ಟು ಪದ್ಧತಿಗಳಿರಬಹುದು, ವಿಷಯಗಳಿರಬಹುದು, ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿಕ್ಕೆ ಹಿಂಜರಿಯುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಸಮಯಕ್ಕೆ ತಕ್ಕಂತೆ ಆಲೋಚನೆಗಳನ್ನು ಮಾಡಿಕೊಂಡು ಸರಿಯಾದಂಥ ನಿರ್ಧಾರಗಳನ್ನು ತಗೊಂಡು ಮುಂದುವರೆದರೆ ವಿಶೇಷವಾದಂಥ ಫಲವನ್ನು ಕೂಡ ನೀವು ಈ ಸಂದರ್ಭದಲ್ಲಿ ಕಾಣ್ತೀರಾ. ವಾಕ್ಸ್ಥಾನದಲ್ಲಿರ್ತಕ್ಕಂತಹ ಕೇತುವಿನಿಂದಾಗಿಯೂ ಕೂಡ ಮಾತಿಗೆ ಸಂಬಂಧಪಟ್ಟು ಕೆಲವಷ್ಟು ಕಲಹಗಳು, ವಿರೋಧಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಅನಾವಶ್ಯಕವಾಗಿರುವಂತಹ ಮಾತುಗಳಾಗಿರಬಹುದು ಅಥವಾ ಅನಾವಶ್ಯಕವಾಗಿ ಕೆಲವಷ್ಟು ತಗೊಳ್ಳುವಂತಹ ಗಡಿಬಿಡಿಯಲ್ಲಿ ತಗೊಂಡಿರುವಂತಹ ನಿರ್ಧಾರಗಳು ಕೂಡ ನಿಮಗೆ ವಿರೋಧವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಆದಷ್ಟು ಜಾಗ್ರತೆಯಿಂದ ಮುಂದುವರಿಯಿರಿ. ವಿದ್ಯಾಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಅಧಿಕವಾಗಿರುವಂಥ ಪ್ರಯತ್ನವನ್ನು ಮಾಡಬೇಕಾದಂಥ ಒಂದು ಸಂದರ್ಭ ಇದಾಗಿರುತ್ತೆ. ಇನ್ನು ಸಹೋದರ ಸ್ಥಾನ, ಸಹಾಯ ಸ್ಥಾನವನ್ನು ನೋಡುವಾಗಲೂ ಕೂಡ ಸಹೋದರರಿಂದನೂ ಕೂಡ ಒಳ್ಳೆಯ ಸಹಾಯ ಸಹಕಾರಗಳು ಕೂಡ ಸಿಗುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ. ನೂತನವಾಗಿ ಭೂಮಿಯನ್ನು ಖರೀದಿ ಮಾಡುವಂಥ ವಿಷಯದಲ್ಲಿರ್ಬೋದು ಅಥವಾ ಭೂಮಿಯನ್ನು ವ್ಯಾಪಾರ ಮಾಡಿಸುವಂಥ ವಿಷಯದಲ್ಲಿರ್ಬೋದು ಆದಷ್ಟು ಜಾಗ್ರತೆಯಿಂದ ಮುಂದುವರಿರಿ.
ಕೆಲವಷ್ಟು ವಿಷಯಗಳಲ್ಲಿ ಸಿಕ್ಕಾಕ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ, ಅಥವಾ ಕೆಲಸ ಕಾರ್ಯಗಳು ವಿಳಂಬವಾಗಿ ಹೋಗುವಂಥದ್ದು ಇರಬಹುದು, ಅಥವಾ ನಿತ್ಯ ಹೋಗುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಸಮಯ ಸಂದರ್ಭಗಳನ್ನು ನೋಡಿಕೊಂಡು ಅಥವಾ ಅವಶ್ಯಕತೆಗಳಿದ್ದರೆ ನಿಮ್ಮ ವೈಯಕ್ತಿಕವಾಗಿರುವಂಥ ಜಾತಕವನ್ನು ಸರಿಯಾದಂತಹ ದೈವಜ್ಞರಲ್ಲಿ ವಿಮರ್ಶೆಯನ್ನು ಮಾಡಿಕೊಂಡು ಬೇಕಾದಂಥ ಪರಿಹಾರ ವಿಧಾನಗಳನ್ನು ಸುಲಭ ರೀತಿಯಾಗಿ ಮಾಡಿಕೊಂಡು ಮುಂದುವರೆದರೆ ಉತ್ತಮವಾದಂಥ ಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು. ನೂತನವಾಗಿ ವಾಹನವನ್ನು ಖರೀದಿ ಮಾಡುವಂಥ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರುತ್ತೆ. ಇನ್ನು ಸಂತಾನ ಅಪೇಕ್ಷಿತರಿಗೂ ಕೂಡ ಸಂತಾನ ಭಾಗ್ಯವೂ ಕೂಡ ಸಿಗುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ. 6ನೇ ಸ್ಥಾನವನ್ನು ಶತ್ರು ಋಣಸ್ಥಾನ ಅಂತ ಹೇಳ್ತೇವೆ. ಶತ್ರುಗಳಿಂದ ಅಲ್ಪ ಸ್ವಲ್ಪ ಉಪದ್ರವಾದಿಗಳಾಗಿರಬಹುದು, ನಿಮ್ಮ ಕೆಲವಷ್ಟು ಕೆಲಸ ಕಾರ್ಯಗಳಲ್ಲಿ ಅವಹೇಳನ ಮಾಡುವಂತಹ ಕೆಲವಷ್ಟು ಕಾರ್ಯಗಳು ಕೂಡ ನಡೆಯುವಂಥ ಸಾಧ್ಯತೆಗಳಿರುತ್ತೆ. ಸೂಕ್ಷ್ಮವಾಗಿ ಮುಂದುವರಿರಿ. ಇನ್ನು 7ನೇ ಸ್ಥಾನವನ್ನು ವಿವಾಹ ಮದನಾಲೋಕ ಭಾರ್ಯ ಭರ್ತೃ ಸಮಾಗಮ ಶಯ್ಯ ಸ್ತ್ರೀ ಸದ್ಮನಷ್ಟಾರ್ಥ ಮೈಥುನ್ಯಾನ್ನಪಿ ಸಪ್ತಮಾತ್ ಅಂತ ಹೇಳುತ್ತೆ. ವಿವಾಹದ ವಿಷಯದಲ್ಲಿ ಮುಂದುವರಿಯುವವರೆಗೂ ಕೂಡ ಗುರುಬಲ ಇಲ್ಲದ ಒಂದು ಸ್ಥಿತಿ ಇರುವುದರಿಂದಾಗಿ ಸ್ವಲ್ಪ ಪ್ರಯತ್ನಗಳು ಜಾಸ್ತಿ ಬೇಕಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಸರಿಯಾದಂಥ ಸಂಬಂಧಗಳು ಕೂಡಿ ಬರಲಿಕ್ಕೆ ವಿಳಂಬವಾಗುವಂಥ ಸಾಧ್ಯತೆಯೂ ಕೂಡ ಈ ಸಂದರ್ಭದಲ್ಲಿರುತ್ತೆ. ತಿರುಗಾಟವೂ ಕೂಡ ವೃದ್ಧಿಯಾಗುವಂಥ ಸಾಧ್ಯತೆಗಳು ಈ ಸಂದರ್ಭದಲ್ಲಿರುತ್ತೆ. ವಿದೇಶಕ್ಕೆ ಸಂಬಂಧಪಟ್ಟಿರತಕ್ಕಂತಹ ವ್ಯವಹಾರಗಳನ್ನು ಅಥವಾ ಉದ್ಯೋಗಗಳನ್ನು ಮಾಡುವವರಿಗೂ ಕೂಡ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು. ಸಾಹಸದ ಕೆಲಸಗಳನ್ನು ಮಾಡುವಾಗ ನೀರು ಮತ್ತು ಬೆಂಕಿಗೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ಆದಷ್ಟು ಜಾಗ್ರತೆಯನ್ನು ತಗೊಂಡು ಸೂಕ್ಷ್ಮವಾದಂತಹ ಕೆಲವಷ್ಟು ಮುಂಜಾಗ್ರತೆಯ ಕ್ರಮಗಳನ್ನು ತಗೊಂಡು ಮುಂದುವರೆದರೆ ಒಳ್ಳೆಯ ರೀತಿಯಾದಂತಹ ಪ್ರತಿಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು. 9ನೇ ಸ್ಥಾನವನ್ನು ಭಾಗ್ಯ ಧರ್ಮ ದಯಾ ಪುಣ್ಯ ತಪಸ್ತಾತ ಸುತಾತ್ಮಜ ಜ್ಞಾನೋಪಾಸನ ಸೌಶೀಲ್ಯ ಗುರವೋ ನವಮಾಧಮಿ. ಆ ಒಂದು ಸ್ಥಾನದಲ್ಲಿ ಗುರುವಿನ ಕ್ಷೇತ್ರದಲ್ಲಿರ್ತಕ್ಕಂಥ ಶನಿಯಿಂದಾಗಿ ಭೂಮಿಗೆ ಸಂಬಂಧಪಟ್ಟು ಪಿತ್ರಾರ್ಜಿತವಾದಂತಹ ಆಸ್ತಿಗಳು ಸಿಗುವಂತಹ ಯೋಗಗಳಿರುತ್ತೆ. ನ್ಯಾಯ ತೀರ್ಮಾನಾದಿಗಳು ಅನುಕೂಲವಾಗುವಂಥ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರುತ್ತೆ. ಮತ್ತು ಪಶು ಕೃಷಿ ಕಾರ್ಯಗಳಲ್ಲಿಯೂ ಕೂಡ ಅಭಿವೃದ್ಧಿಯನ್ನು ಈ ಸಂದರ್ಭದಲ್ಲಿ ಕಾಣಬಹುದು. ರಸಗೊಬ್ಬರಕ್ಕೆ ಸಂಬಂಧಪಟ್ಟಿರಬಹುದು, ಕಬ್ಬಿಣಕ್ಕೆ ಸಂಬಂಧಪಟ್ಟಿರಬಹುದು, ಅಥವಾ ಅನಿಲಕ್ಕೆ ಗ್ಯಾಸ್ಗೆ ಸಂಬಂಧಪಟ್ಟಿರಬಹುದು. ಉದ್ಯೋಗಗಳನ್ನು ಮಾಡುವವರಿಗೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು. 12ನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನ ಫಲವನ್ನು ಕೂಡ ನಾನು ಈಗಾಗಲೇ ಚಿಂತನೆ ಮಾಡಿರೋ ಪ್ರಕಾರವಾಗಿ ಖರ್ಚು ವೆಚ್ಚಗಳಾಗಿರಬಹುದು ಅಥವಾ ಮಾನ ಗೌರವಗಳಿಗೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿಯೂ ಕೂಡ ವಿಶೇಷ ಜಾಗ್ರತೆಯನ್ನು ತಗೊಂಡು ಮುಂದುವರೆದರೆ ಒಳ್ಳೆಯ ರೀತಿಯಾದಂತಹ ಪ್ರತಿಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ಪಶು ಪಕ್ಷಿ ಪ್ರಾಣಿಗಳಲ್ಲಿ ವಿಶೇಷವಾದಂಥ ದಯೆ ಪ್ರೀತಿಗಳನ್ನು ಇಡಿ. ಅದೇ ರೀತಿಯಾಗಿ ನಿಮಗೆ ಈ ಒಂದು ಗ್ರಹಸ್ಥಿತಿಗಳ ಫಲವಾಗಿ ಮಾಡಬೇಕಾದಂತಹ ಪರಿಹಾರ ವಿಧಾನಗಳು ಯಾವ ರೀತಿ ಅಂತ ಹೇಳಿದರೆ, ಭಗವಂತನನ್ನು ನಾಮಸ್ಮರಣೆಯನ್ನು ಮಾಡೋದರಿಂದ, ಈಶ್ವರ ದೇವರಿಗೆ ಅಭಿಷೇಕವನ್ನು ಮಾಡಿಸೋದ್ರಿಂದಾಗಿ 12ನೇ ಸ್ಥಾನದಲ್ಲಿರ್ತಕ್ಕಂತಹ ಗುರುವಿನ ಫಲ, ಆ ಒಂದು ದೋಷ ಫಲ ಕಡಿಮೆಯಾಗಿ ಶುಭ ಫಲ ಸಿಗಲಿಕ್ಕೆ ನಿಮಗೆ ಅನುಕೂಲವಾಗುತ್ತೆ. ಅದೇ ರೀತಿಯಾಗಿ ಸಾಕಷ್ಟು ಅನ್ನದಾನಗಳನ್ನು ಮಾಡೋದರಿಂದಾಗಿ ನಿಮ್ಮ ಪಾಪಕರ್ಮಗಳು ನಿವಾರಣೆಯಾಗಿ ಶುಭ ಫಲ ಸಿಗಲಿಕ್ಕೆ ಅನುಕೂಲವಾಗುತ್ತೆ. ದೈವಾಧೀನಂ ಜಗತ್ ಸರ್ವಂ, ದೇವರ ಒಂದು ಅಧೀನದಲ್ಲಿಯೇ ಜಗತ್ತಿನ ಸಕಲ ಚರಾಚರ ವಸ್ತುಗಳು ಜೀವರಾಶಿಗಳು ಕೂಡ ಇರುವುದರಿಂದಾಗಿ ಆ ಒಂದು ಮುಖಾಂತರವಾಗಿ ಮುಂದುವರೆದರೆ ಶುಭ ಫಲವನ್ನು ಕಾಣಬಹುದು. ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ವೀಕ್ಷಕರೇ, ತುಂಬ ಜನ ಕರೆ ಮಾಡಿ ಮಾಟಮಂತ್ರಗಳನ್ನು ಮಾಡ್ತೀರಾ ಅಥವಾ ವಶೀಕರಣಗಳನ್ನು ಮಾಡ್ತೀರಾ ಅಥವಾ ಇನ್ನಿತರ ಏನೇನೋ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ, ಅಥವಾ ಸಿಲ್ಲಿ ವಿಷಯಗಳಿಗೂ ಸಂಬಂಧಪಟ್ಟು ಫೋನ್ ಮಾಡ್ತಾ ಇದ್ದೀರಿ. ಫೋನ್ ಮುಖಾಂತರವಾಗಿ ಜ್ಯೋತಿಷ್ಯದ ಪರಿಹಾರಗಳನ್ನು ಅಥವಾ ಜಾತಕ ವಿಮರ್ಶೆಯನ್ನು ಮಾಡುವಂತಹ ಜ್ಯೋತಿಷಿ ನಾನಲ್ಲ. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟು ನಿಜವಾಗಿ ಯಾರು ಸಮಸ್ಯೆಯಲ್ಲಿರ್ತೀರಿ ಅಂಥವರು ಕೆಳಗಡೆ ಕಾಣುವಂಥ ನಂಬರ್ಗೆ ಕರೆ ಮಾಡಿ ನಮ್ಮ ಸಿಬ್ಬಂದಿಗಳು ನಿಮಗೆ ಸಮಯವನ್ನು ನಿಗದಿಪಡಿಸ್ತಾರೆ. ಆ ಒಂದು ಸಮಯದಲ್ಲಿ ಬಂದು ಮುಖತವಾಗಿ ನಿಮ್ಮ ಜಾತಕ ವಿಮರ್ಶೆಯನ್ನು ಅಥವಾ ಪರಿಹಾರವನ್ನು ಕಂಡುಕೊಳ್ಳಿ. ಅದನ್ನು ಬಿಟ್ಟು ಸಣ್ಣ ಪುಟ್ಟ ವಿಷಯಗಳಿಗೂ ಸಂಬಂಧಪಟ್ಟು ಪರಿಹಾರಗಳನ್ನು ನೋಡುವಂಥದ್ದು ಅಥವಾ ಆಗಾಗ ಈ ವಿಷಯಕ್ಕೆ ಸಂಬಂಧಪಟ್ಟು ಪರಿಹಾರಗಳನ್ನು ಮಾಡ್ತಾ ಇರುವಂಥದ್ದನ್ನು ಯಾರೂ ಕೂಡ ಮಾಡಬೇಡಿ. ದೇವರ ಅನುಗ್ರಹ ನಾಮಸ್ಮರಣೆಯಿಂದಾಗಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಅಂಥ ಒಂದು ಸಂದರ್ಭಗಳು ಬಂದಲ್ಲಿ ನೇರವಾಗಿ ಸರಿಯಾದಂಥ ದೈವಜ್ಞರ ಮುಖಾಂತರವಾಗಿ ಪರಿಹಾರವನ್ನು ಕಂಡುಕೊಳ್ಳಿ. ತಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ.